ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳು ಬರೋದೇ ಕಮ್ಮಿ. ಆ ರೀತಿ ಹೊಸ ಕಥೆಗಳು ಬಂದಾಗ ಅದನ್ನು ನೋಡಿ ಗೆಲ್ಲಿಸ್ಬೇಕು. ಫಸ್ಟ್ ಆಫ್ ಆಲ್ ಸಾರಿ, ನಾನು ಯಾವಾಗಲೂ ಮಾಡೋ ಹಾಗೆಯೇ ಈಗಲೂ ಕೂಡ ಸಿನಿಮಾನ ಲೇಟಾಗಿ ನೋಡೋದಲ್ಲದೆ ರಿವ್ಯೂನೂ ಕೂಡ ಇನ್ನು ಲೇಟಾಗಿ ಮಾಡ್ತಿದ್ದೀನಿ. ಸೊ ನಂದು ಯಾವಾಗಲೂ ಇದ್ದಿದೆ ಬಿಡಿ. ಇನ್ನು ಸಿನಿಮಾ ಕಡೆ ಬರೋದಾದರೆ ಏಳುಮಲೆ ಇದನ್ನು ಪುನೀತ್ ರಂಗಸ್ವಾಮಿ ಅವರು ಡೈರೆಕ್ಟ್ ಮಾಡಿ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಇನ್ನು ತರುಣ್ ಸುಧೀರ್ ಅವರ ಸಿನಿಮಾ ಅಂದರೆ ಒಂದು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇರಲೇಬೇಕು. ಸೊ ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ಸಿನಿಮಾನ ನೋಡಿದೆ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದರೆ ಸಿನಿಮಾದ ಹೀರೋ ಆದ ಹರೀಶ್ ಕರ್ನಾಟಕದವನು, ಆದರೆ ಹೀರೋಯಿನ್ ಆದ ರೇವತಿ ತಮಿಳ್ನಾಡಿನವಳು. ಆ್ಯಂಡ್ ಇವರಿಬ್ಬರು ಕೂಡ ಲವ್ ಮಾಡ್ತಾ ಇರ್ತಾರೆ. ಆದರೆ ಈ ಲವ್ನ ರೇವತಿಯ ಮನೆಯವರು ಒಪ್ಪೋದಿಲ್ಲ. ಸೊ ಇವಾಗ ಇವರಿಬ್ಬರು ಓಡಿ ಹೋಗಿ ಮದುವೆ ಆಗಬೇಕು ಅಂತ ಅನ್ಕೊತಾರೆ. ಸೊ ಈ ಪ್ರೋಸೆಸ್ನಲ್ಲಿ ರೇವತಿ ಮೈಸೂರಿಗೆ ಹೊರಟು ಬರ್ತಾಳೆ. ಆದರೆ ಕೆಲವೊಂದು ಪರಿಸ್ಥಿತಿಯಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿ ಬರುತ್ತೆ. ಸೊ ಮುಂದೆ ಇವರಿಬ್ಬರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾರೋ ಇಲ್ವೋ, ಬರುವಾಗ ದಾರಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಹಾಗೆ ಕೊನೆಗೆ ಇವರಿಬ್ಬರು ಒಂದಾದ್ರೋ ಇಲ್ವೋ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಸಿನಿಮಾದಲ್ಲಿ ಇರೋ ಕಥೆಗಳು. ಲಿಟ್ರಲಿ ಸಿನಿಮಾದಲ್ಲಿ ಪ್ಯಾರಲಲ್ ಆಗಿ 2-3 ಸ್ಟೋರಿಗಳು ನಡೀತಾ ಇರುತ್ತೆ. ಆ್ಯಂಡ್ ಎಲ್ಲ ಸ್ಟೋರಿಗಳು ಸಿನಿಮಾದ ಮೇನ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ ಎಲ್ಲ ಕಥೆಗಳನ್ನು ಅಷ್ಟೇ ಗ್ರಿಪ್ಪಿಂಗ್ ಆಗಿ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಏನು ಬರ್ಕೊಂಡಿದ್ದಾರೋ ಅದನ್ನೇ ಪಿನ್ ಟು ಪಿನ್ ಅದನ್ನೇ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಆ ಎಲ್ಲ ಎಲಿಮೆಂಟು ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಆಯಿತು ಕೂಡ. ಇನ್ನು ಸಿನಿಮಾದಲ್ಲಿರೋ ಫಸ್ಟ್ ಹಾಫ್ ಅಂತೂ ತುಂಬ ಗ್ರಿಪ್ಪಿಂಗ್ ಆಗಿದೆ. ಆ್ಯಂಡ್ ಅಲ್ಲಿ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಸ್ಟೋರಿ ಮೇಲೆ ಆಗಲಿ ಆ ಕ್ಯಾರೆಕ್ಟರ್ಸ್ಗಳ ಮೇಲೆ ಆಗಲಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದರ ಜೊತೆಗೆ ಮುಂದೆ ಏನಾಗುತ್ತೆ ಅಂತ ಟೆನ್ಷನ್ ಕೂಡ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಅವುಗಳ ಮಧ್ಯೆ ಬರೋ ಕೆಲವೊಂದು ಟ್ವಿಸ್ಟ್ಗಳು ಸಖತ್ತಾಗಿ ವರ್ಕ್ ಆಯಿತು. ಅದರಲ್ಲೂ ಹರೀಶ ಹಾಗೆ ರೇವತಿ ಕ್ಯಾರೆಕ್ಟರ್ಸ್ಗಳ ನಡುವೆ ಕ್ರಿಯೇಟ್ ಆಗೋ ಆ ಪ್ಯೂರ್ ಎಮೋಷನ್ ಅಥವಾ ಲವ್ ಆಗಿರ್ಬೋದು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಅಂದರೆ ಕೆಲವೊಂದು ಸೀನ್ಸ್ಗಳಲ್ಲಿ ಇವರಿಬ್ಬರು ಒಂದಾಗ್ಬಿಟ್ರೆ ಸಾಕು ಅನಿಸ್ಬಿಡುತ್ತೆ. ಆ ರೀತಿ ಎಷ್ಟೋ ಸೀನ್ಸ್ಗಳು ಸಿನಿಮಾದಲ್ಲಿ ತುಂಬ ಕ್ರಿಯೇಟ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ಇರೋ ಸಾಂಗ್ಸ್ಗಳು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾಗೆ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೂ ತಪ್ಪಾಗೋದಿಲ್ಲ. ಬಿಕಾಸ್ ಆಫ್ ಆ ರೀತಿ ಸಿನಿಮಾದ ಮೇಲೆ ಇದರ ಮ್ಯೂಸಿಕ್ ಇಂಪ್ಯಾಕ್ಟ್ ಬೀರುತ್ತೆ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ. ಇನ್ನು ಈ ಸಿನಿಮಾನ ಸೀಟರ್ಸ್ ಲವ್ ಸ್ಟೋರಿ ಸಿನಿಮಾ ಅನ್ಬೇಕೋ ಇಲ್ಲ ಥ್ರಿಲ್ಲರ್ ಸಿನಿಮಾ ಅನ್ಬೇಕೋ ಗೊತ್ತಾಗ್ತಿಲ್ಲ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗಿದೆ ಅಂದರೆ ಇದೊಂದು ಒಳ್ಳೆ ಸಿನಿಮಾ, ಅದರಲ್ಲೂ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡಿ 100% ವರ್ತ್ ವಾಚ್ ಮೂವಿ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.